ಈಗ ನಾವು ಶಾತವಾಹನರಿಂದ ಸ್ಥಾಪಕ ಹಿಡ್ಕೊಂಡು ಎಲ್ಲ ನೋಡ್ತಾ ಬರೋಣ. ಯಾರೆಲ್ಲ ನೋಟ್ಸ್ ಮಾಡ್ಕೋಬೇಕಾಗಿದ್ರು ನೋಟ್ಸ್ ಮಾಡ್ಕೊಂಬಿಡಿ. ಸೊ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಎಜುಕೇಷನ್ ಟೀಚ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ಪೈಲ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಎಜುಕೇಷನ್ ಬಗ್ಗೆ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ನನ್ನ ಒಂದು ಫಸ್ಟ್ ವಿಡಿಯೋ ಆಗಿರ್ತಕ್ಕಂಥದ್ದು ವಿಡಿಯೋ. ಕರ್ನಾಟಕದ ಇತಿಹಾಸದಲ್ಲಿ ಬರ್ತಕ್ಕಂತಹ ಶಾತವಾಹನರ ಬಗ್ಗೆ ನಮ್ಮದು ಇವತ್ತು ಒಂದು ಟಾಪಿಕ್ ಇದೆ. ಸೊ ಫ್ರೆಂಡ್ಸ್, ಅದರ ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ. ಸ್ಥಾಪಕ ಹಿಡ್ಕೊಂಡು ನೋಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ನಾವು ಈಗ ನೋಡ್ತಾ ಇರುವಂಥ ಇದು ದೊಡ್ಡ ಒಂದು ಬುಕ್ಸ್ ಇದು. ಈಗ ನಾವು ಶಾತವಾಹನರಿಂದ ಸ್ಥಾಪಕ ಹಿಡ್ಕೊಂಡು ಎಲ್ಲ ನೋಡ್ತಾ ಬರೋಣ. ಯಾರೆಲ್ಲ ನೋಟ್ಸ್ ಮಾಡ್ಕೋಬೇಕಾಗಿದ್ರು ನೋಟ್ಸ್ ಮಾಡ್ಕೊಂಬಿಡಿ. ಸ್ಟಾರ್ಟ್ ಮಾಡಿಬಿಡೋಣ ಇವತ್ತು ನಾವು ಈ ಕ್ಲಾಸನ್ನು. ಶಾತವಾಹನರ ಸ್ಥಾಪಕ ಶ್ರೀಮುಖ, ರಾಜಧಾನಿ ಪ್ರತಿಷ್ಠಾನ ಅಥವಾ ಪೈಥಾನ್ ಮಹಾರಾಷ್ಟ್ರ, ಶಕುಂತಲ ಗೋದಾವರಿ ನದಿಯ ದಂಡೆಯ ಮೇಲಿದೆ, ಲಾಂಛನ ವರುಣ, ಭಾಷೆ ಪ್ರಕೃತ. ದಕ್ಷಿಣ ಭಾರತದಲ್ಲಿ ಸ್ಥಾಪನೆಗೊಂಡಂಥ ಮೊಟ್ಟ ಮೊದಲ ಯಾವುದಾದ್ರು ಸಾಮ್ರಾಜ್ಯ ಏನಪ್ಪ ಅಂತಂದ್ರೆ ಅದು ಶಾತವಾಹನರ ಸಾಮ್ರಾಜ್ಯ. ಇದು ರಾಜವಂಶ. ಕರ್ನಾಟಕವನ್ನು ಆಳಿದ ಮೊದಲ ರಾಜಮನೆತನ ಅಂತ ಹೆಸರನ್ನು ಪಡ್ಕೋತದ. ಅಶೋಕನು 12ನೇ ಶಾಸನದಲ್ಲಿ ಶಾತವಾಹನರನ್ನು ಆಂಧ್ರದ ಬಹಿತರೆಂದು ಕರೆದಿದ್ದಾನೆ. ಶಾತವಾಹನರ ಕರ್ನಾಟಕದ ಮೂಲದವರೆಂದು ವಾಸಿಸಿದವರು ಜೈನ್ಸ್ಟಾಲ್ ರಾಯಚೌಧರಿ. ಶಾತವಾಹನರ ಮೊದಲ ಬಗ್ಗೆ ತಿಳಿಸುವ ಕರ್ನಾಟಕದಲ್ಲಿ ದೊರೆತ ಏಕೈಕ ಶಾಸನ ಯಾವುದಂತ ಹೇಳ್ತದೆ ಹಿರೇಹಡಗಲಿ ಶಾಸನ. ದಕ್ಷಿಣ ಭಾರತದಲ್ಲಿ ಶಾತವಾಹನರ ನೇಗಿಲನ್ನು ಪರಿಚಯಿಸಿದವರು ಎಂಬುದಕ್ಕಿಂತ ನೇಗಿಲಿಂದ ಶಾತವಾಹನರು ದಕ್ಷಿಣಕ್ಕೆ ಪರಿಚಿತರಾದರು ಎಂಬುದು ಸೂಕ್ತ. ರೊಮಿಲಾ ಥಾಪರ್ ಈ ಮಾತನ್ನು ಹೇಳ್ತಾರೆ. ಶಾತವಾಹನರ ದಕ್ಷಿಣ ಭಾರತಕ್ಕೆ ನೇಗಿಲನ್ನು ಪರಿಚಯಿಸಿದರು. ಧಾರವಾಡ, ಬಳ್ಳಾರಿ ಜಿಲ್ಲೆಯಲ್ಲಿ ಶಾತವಾಹನರಿಹಾರ ಶಾತವಾಹನರ ಪ್ರಾಂತ್ಯ ಎಂದು ಕರೆಯುತ್ತಿದ್ದರು. ಮೊಟ್ಟ ಮೊದಲವಾಗಿ ಬರ್ತಕ್ಕಂಥ ಶ್ರೀಮುಖ ರಾಜ. ಕ್ರಿಸ್ತ ಶಕ ಪೂರ್ವ 230ರಿಂದ 213ರವರೆಗೆ ಈತನ ಆಡಳಿತ. ಗುರು ಕಂದಾಚಾರ್ಯರು ಕಣ್ವದ ಕೊನೆಯ ದೊರೆಯಾಗಿರ್ತಕ್ಕಂಥ ಸುಶರ್ಮನನ್ನು ಸೋಲಿಸಿ ಗೋದಾವರಿ ನದಿಯ ದಂಡೆಯ ಮೇಲೆ ಪೈಠಾನ್ ಎಂಬ ಘೋಷಣೆ ಮಾಡಿಕೊಂಡು ಆಳ್ವಿಕೆ ನಡೆಸಿದ್ದನು. ಗೌತಮಿ ಪುತ್ರ ನಾಸಿಕ್ ಶಾಸನದಲ್ಲಿ ಶಿವಮೊಗ್ಗನನ್ನು ಕ್ಷತ್ರಿಯ ದರ್ಪ ಮುರಿದವನು ಎಂದು ಉಲ್ಲೇಖಿಸಲಾಗಿದೆ. ನಾನಾಗಢ್ ಶಾಸನ ಮತ್ತು ಇವರನ್ನು ರಾಯಸೀಮುಖ ಎಂದು ವರ್ಣಿಸಿದೆ. ಜೈನ ಗ್ರಂಥದಲ್ಲಿ ಶಾತವಾಹನರು ಎಂದು ಕರೆಯಲಾಗಿದೆ. ಸೊ ಫ್ರೆಂಡ್ಸ್, ಮತ್ತೆ ಬರ್ತಕ್ಕಂಥ ರಾಜರಲ್ಲಿ 1ನೇ ಶಾತಕರ್ಣಿ. ಇವರನ್ನು ಹೆಂಡತಿ ನಾಗನಿಕೆ ಹೊರಡಿಸಿದಂಥ ನಾನಾಗಢ್ ಶಾಸನ ಇವರ ಸಾಧನೆ ಮತ್ತು ಮದುವೆ ಕುರಿತು ಹೇಳುತ್ತದೆ. ಬಿರುದು ದಕ್ಷಿಣಪತಿ ಮತ್ತು ಅಪ್ರತಿಹ ಸೂಫಿ ಸಂತದ ಮಹಾದ್ವಾರದಲ್ಲಿ ಈತನ ಹೆಸರು ಕೆತ್ತಲಾಗಿದೆ. ಅಶ್ವಮೇಧ ಮತ್ತು ರಾಜಸೂಯ ಯಾಗ ಮಾಡಿದನು. 2ನೇ ಶಾತಕರ್ಣಿ. ಈತನು ಶಾತವಾಹನರ 6ನೆಯ ದೊರೆ ಶುಂಗರಿಂದ ಪಶ್ಚಿಮ ಮಾಳವನ್ನು ವಶಪಡಿಸಿಕೊಂಡನು. ಈತನ ಮೇಲೆ ಕಳಿಂಗದ ದೊರೆ ಕಾರವೇಲನು ದಾಳಿ ಮಾಡಿದನು. ನಾನಾಗಢ್ ಶಾಸನ ಬ್ರಹ್ಮಗಿರಿ ದಾನ ಮಾಡಿದ ದೊರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ರಾಜರಲ್ಲಿ ಹಾಲು ಮಹಾರಾಜ, ಕ್ರಿಸ್ತ ಶಕ 46ರಿಂದ 51. ಶಾತವಾಹನರು 17ನೆಯ ದೊರೆ. ಬಿರುದು ಕವಿ ಪೊಂಗವ. ಸ್ವಂತ ಪ್ರಕೃತ ಭಾಷೆ, ಗಾಥಾ, ಸುತ್ತ ಸಂತತಿ ಮತ್ತು ಸಂತಶೈ ರಚಿಸಿದನು. ಇವರ ಆಸ್ಥಾನದಲ್ಲಿ ಕವಿ ಗುಣಾಢ್ಯನು ಪೈಶಾಚಿ ಪ್ರಕೃತ ಭಾಷೆಯಲ್ಲಿ ಬೃಹತ್ ಕಥಾ ರಚಿಸಿದನು. ಶಕಕ್ಷತ್ರಪರನ ದಾಳಿಯನ್ನು ನಿಯಂತ್ರಿಸಿದ ದೊರೆ ಸಿಲೋನ್ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜಕುಮಾರಿ ಲೀಲಾವತಿಯನ್ನು ವಿವಾಹವಾದನು ಎಂದು ಗುರುತು ಲೀಲಾವತಿಯ ಪರಿಣಯ ಕೃತಿ ತಿಳಿಸುತ್ತದೆ. ಸ್ನೇಹಿತರೆ, ನೆಕ್ಸ್ಟ್ ಬರ್ತಕ್ಕಂಥ ರಾಜರಲ್ಲಿ ಗೌತಮಿ ಪುತ್ರ ಶಾತಕರ್ಣಿ. ಕ್ರಿಸ್ತ 106ರಿಂದ 130. ಶಾತವಾಹನರ ಅತ್ಯಂತ ಪ್ರಸಿದ್ಧ ದೊರೆ ಯಾರಾಗಿರ್ಬಂಥದ್ದು ಗೌತಮಿ ಪುತ್ರ ಶಾತಕರ್ಣಿ. ಶಾತವಾಹನರ 23ನೇ ದೊರೆ. ತಾಯಿ ಗೌತಮಿ ಬಾಲಶ್ರೀ ಶಂಖ ಬೆಳ್ಳಿ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಮುದ್ರಿಸಿದನು. ಬಿರುದು ಶಕಾರಿ ಏಕಬ್ರಾಹ್ಮಣ ವಿದ್ಯಾವಳಿಯ. ಶಾತವಾಹನ ಕುಲ ಯಶ ಪ್ರತಿಷ್ಠಾಪಕ. ಈತನನ್ನು ತ್ರೈಲ ಸಮುದ್ರನ ಪಿತಾಮಹ, 3 ಸಮುದ್ರಗಳ ನೀರು ಕುಡಿದ ಕುದುರೆಯನ್ನು ವಾಹನ ಹೊಂದಿರುವಂದರ್ಥ. ನಾಸಿಕ್ ಶಾಸನ ಗೌತಮಿ ಬಾಲಶ್ರೀ ಹೊರಡಿಸಿದಂತಹ ಮೊಟ್ಟ ಮೊದಲ ಶಾಸನ ನಾಸಿಕ್ ಶಾಸನ. ಇದು ಗೌತಮಿ ಪುತ್ರ ಶಾತಕರ್ಣಿಯ ದಕ್ಷಿಣ ವಿಜಯಗಳನ್ನು ತಿಳಿಸುತ್ತದೆ. ಸ್ನೇಹಿತರೆ, ನೆಕ್ಸ್ಟ್ ಬರ್ತಕ್ಕಂಥ ರಾಜರು ವಶಿಷ್ಠಪುತ್ರ ಪುಲಪಾಯಿ. ಕ್ರಿಸ್ತ ಶಕ 130ರಿಂದ 159. ಬಿರುದು ಆಂಧ್ರದ ರಾಜ. ಶಕ ರುದ್ರದಾಮನ ಮಗಳನ್ನು ವಿವಾಹವಾದನೆಂದು ಉಲ್ಲೇಖವಿದೆ. ಅಮರಾವತಿಯಿಂದ ಬೌದ್ಧ ಸ್ತೂಪವನ್ನು ನಿರ್ಮಿಸಿದ ಗಾಥ ಮತ್ತು ಮಧುರ ಶೈಲಿ ಅದು ಅಲ್ಲಿದೆ.
ಶಾತವಾಹನರ ಕೊನೆಯ ದೊರೆ ವಿಜಯ. ಶಾತವಾಹನರ ತಮ್ಮ ರಾಜ್ಯಗಳನ್ನು ಹಲವು ಅಹರ ಪ್ರಾಂತ್ಯಗಳಾಗಿ ವಿಭಾಗಿಸಿದರು. ಇವರ ಆಡಳಿತ ಹೇಗಿತ್ತಪ್ಪ ಅಂತಂದರೆ ರಾಜ್ಯ, ಅಹರ, ಅಮೃತರು ಮತ್ತು ನಿಗಮದ ಸಭೆ, ಗ್ರಾಮೀಣ ಜನಪದ, ಜಿಲ್ಲೆ, ಅಮ್ರಾಂತ ಪ್ರಾಂತ್ಯಗಳ ರಾಜ್ಯಪಾಲ, ಭಂಡಾರಕ ಉಗ್ರಾಣಗಳ ಮೇಲ್ವಿಚಾರಣೆ, ಹಿರೇನಿಕ, ಕೋಶಾಧಿಕಾರಿಯು, ರೋಚಕ ನ್ಯಾಯಾಧೀಶ, ಧರ್ಮಾಧಿಕಾರಿ. ಪ್ರಮುಖ ವ್ಯಾಪಾರ ಕೇಂದ್ರಗಳು ನಾಸಿಕ್ ಮತ್ತು ಕಲ್ಯಾಣ್ ಬ್ರೋಚ್ ಭಟ್ಕಳ. ಇವರ ಪ್ರಮುಖ ನಾಣ್ಯಗಳು: ಚಿನ್ನದ ನಾಣ್ಯ ಸುವರ್ಣ ದಿನಾರದಲ್ಲಿದೆ, ಬೆಳ್ಳಿಯ ನಾಣ್ಯ ಕರ್ಪನ ಕಂಪನದಲ್ಲಿದೆ, ತಾಮ್ರದ ನಾಣ್ಯ ಧ್ರುವ ಪಣಗಣ್ಯವಲಾಗಿದೆ, ಮಿಶ್ರದ ಲೋಹದ ನಾಣ್ಯ ಪೋಟಿನಲ್ಲಿದೆ. ತೆರಿಗೆ ಕಂದಾಯ: ಹಿರಣ್ಯದೇಯ ನ್ಯಾಯರೂಪದ ಕಂದಾಯ, ಮೇಜಾಧ್ಯಾನ ರೂಪದ ಕಂದಾಯ, ಬಲಿ, ವ್ಯವಸಾಯದ ತೆರಿಗೆ, ಉಪಹಾರಿಕ ಹೆಚ್ಚುವರಿ ತೆರಿಗೆವಾಗಿದೆ. ಸ್ನೇಹಿತರೆ, ಇವರು ಕಲೆ ಮತ್ತು ವಾಸ್ತುಶಿಲ್ಪ ಹೇಗಿತ್ತೆಂದು ತಿಳಿದುಕೊಳ್ಳೋಣ ಬನ್ನಿ. ಬೌದ್ಧ ವಾಸ್ತುಶಿಲ್ಪದ ಚಿತ್ರಾಲಯಗಳು, ವಿಹಾರಗಳು ಮತ್ತು ಸ್ತೂಪಗಳು ನಿರ್ಮಿಸಿದರು. ಕಾರ್ಲೆ ಚಿತ್ರಾಲಯ. ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲನು ನಿರ್ಮಿಸಿದನು ಇದರ ಶಿಲ್ಪಿ ವೈಜಯಂತಿ. ಇದು ಭಾರತದ ಅತಿ ಉದ್ಯಮ ಸುಂದರವಾದ ಚಿತ್ರಾಲಯವೊಂದಾಗಿ ಹೆಸರುವಾಸಿಯಾಗಿದೆ. ಇತರ ಪ್ರಮುಖ ಚಿತ್ರಾಲಯಗಳಿವೆ: ಅಂಜತಾ, ಬ್ಲಿಡ್ಸ್, ಗೋಲ್ಟೆನ್, ನಾಸಿಕ್ ಮತ್ತು ಫೆಡರಲ್ ಗೌರ ಮುಂತಾದ ಕಲಾ ಮಾಧ್ಯಮಗಳಿವೆ. ಸ್ತೂಪಗಳು: ಅಮರಾವತಿ, ನಾಗಾರ್ಜುನಗೊಂಡ, ಗೋಲಿ ಮತ್ತು ಬೆಟ್ಟಪ್ರೋಲ, ಘಂಟಸಾಲ, ಕರ್ನಾಟಕದ ಸನ್ನತಿ. ಇವರು ಅಮರಾವತಿ ಸ್ತೂಪ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಇದು ಗಾಂಧಾರ ಮತ್ತು ಮಥುರಾ ಶೈಲಿಯ ಮಿಶ್ರಣವಾಗಿದೆ. ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಒಂದು ಸ್ತೂಪವಾಗಿದೆ. ನಾಗಾರ್ಜುನಗೊಂಡ ಸ್ತೂಪ. ಇಲ್ಲಿನ ಸ್ತೂಪದಲ್ಲಿ ಬುದ್ಧನನ್ನು ಸರ್ಪದ ಮೇಲೆ ಕುಳಿತಂತೆ ಕೆತ್ತಲಾಗಿದೆ. ವಿಹಾರಗಳು: ಅಂಜತಾ 12 ಗುಹೆಗಳಿವೆ. ವಿಹಾರಗಳು: ನಾಸಿಕ್ ಮತ್ತು 3 ವಿಹಾರಗಳಿವೆ. ಸ್ನೇಹಿತರೆ, ಈ ಒಂದು ಯೂಸ್ಫುಲ್ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಹಂತದಲ್ಲಿ ನಾವು ಕದಂಬರ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡ್ಕೊಂಡು, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.